ಫಸ್ಟು ವೆನಿಲಾ ಕೇಕ್ಗೆ ಒಂದು 100 ಗ್ರಾಮು ಬಟರ್ ತೊಗೊಂಡಿದ್ದೀನಿ. ಇದು ರೂಮ್ ಟೆಂಪರೇಚರಲ್ಲಿ ಇರಬೇಕು ಬಟರು. ಫ್ರಿಜ್ಜಿಂದ ಡೈರೆಕ್ಟಾಗಿ ಹಾಕ್ಬಾರ್ದು, ಸಾಫ್ಟ್ ಆಗಿರಬೇಕು. ಇದು ಕುಕ್ಕರಲ್ಲಿ ಮಾಡೋದು ತೋರಿಸ್ತಾ ಇರೋದು. ಮನೇಲಿ ಎಲ್ಲರೂ ಈಸಿಯಾಗಿ ಮಾಡ್ಕೋಬೋದು, ಓನ್ ಇಲ್ಲದೆ ಇರೋರು, ಬೀಟರ್ ಇಲ್ಲದೆ ಇರೋರು. ಇದಕ್ಕೆ 1/4 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಅಂದರೆ 125 ಗ್ರಾಮ್ ಬರುತ್ತೆ. 1/4 ಕಪ್ಪು ಹಾಕೋಬೇಕು. ಇನ್ನು ಒಂದು 2 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಇದೇ ಥರ ಬೀಟ್ ಮಾಡ್ಕೋಬೇಕು. ನೋಡಿ, ಲೈಟ್ ಆಗಬೇಕು ಈ ಥರ. ಇದಕ್ಕೆ 2 ಮೊಟ್ಟೆ ಹಾಕೋಬೇಕು. ಫಸ್ಟು 1 ಮೊಟ್ಟೆ ಹಾಕ್ಕೊಂಡು 1 ನಿಮಿಷ ಬೀಟ್ ಮಾಡ್ಕೋಬೇಕು. ಮೊಟ್ಟೆ ಎಲ್ಲ ಬೆರಿಬೇಕು ಚೆನ್ನಾಗಿ. ಎರಡು ಮೊಟ್ಟೆಗೆ 2 ನಿಮಿಷ ಬೀಟ್ ಮಾಡ್ಕೋಬೇಕು. 1 ಮೊಟ್ಟೆ ಆದ ತಕ್ಷಣ 1 ನಿಮಿಷ, ಇನ್ನೊಂದು ಮೊಟ್ಟೆ ಆದ ತಕ್ಷಣ ಇನ್ನೊಂದು ನಿಮಿಷ. ಅವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈವನ್ ಆಗಿ. ಇದಕ್ಕೆ 1 ಟೀ ಸ್ಪೂನು ವೆನಿಲಾ ಎಸೆನ್ಸ್ ಹಾಕೋಬೇಕು. ಇದಕ್ಕೆ ಇವಾಗ 1.5 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಅಂದರೆ 150 ಗ್ರಾಮ್ ಮೈದಾ ಇದೆ. ಇದಕ್ಕೆ 1 ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕೋಬೇಕು. ಮೈದಾ ಜಲ್ದಿ ಆಡ್ಕೊಂಡಿದ್ದೀನಿ. ಬೇಕಿಂಗ್ ಪೌಡರ್ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟು ಮೈದಾ ಹಾಕೊಂಡು ಸ್ವಲ್ಪ ಮೈದಾ ಹಾಕೋಬೇಕು, ಮಿಕ್ಸ್ ಮಾಡಬೇಕು. ಅರ್ಧ ಕಪ್ಪು ಹಾಲು ತೊಗೊಂಡಿದ್ದೀನಿ. 100 ml ಇದೆ. ಸ್ವಲ್ಪ ಹಾಲು ಹಾಕೋಬೇಕು. ಈಗ ಮಿಕ್ಸ್ ಮಾಡ್ಕೋಬೇಕು. ಮೈದಾ ಹಾಕೋಬೇಕು. ಹಾಲೆಲ್ಲ ಹಾಕೊಂಡ್ಬಿಡ್ಬೇಕು. ಸ್ವಲ್ಪ ಒಡ್ಕ ಥರ ಕಾಣುತ್ತೆ, ಏನಾಗಲ್ಲ, ಅದು ಹಂಗೆ ಬರೋದು. ಹಾಲು ಹಾಕ್ತೀವಲ್ಲ ಅದಕ್ಕೆ ಆ ಥರ ಆಗೋದು. ಇವಾಗ ಮೈದಾ ಎಲ್ಲ ಹಾಕೊಂಡ್ಬಿಡ್ಬೇಕು. ಲಾಸ್ಟಲ್ಲಿ ಮೈದಾ ಹಾಕೋಬೇಕು. ಇವಾಗ ಈವನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಓವರ್ ಬೀಟ್ ಮಾಡಬಾರ್ದು, ಜಸ್ಟ್ ಮಿಕ್ಸ್ ಆಗಬೇಕಿದು. ಈ ಥರ ಸ್ಪ್ಯಾಚುಲ ತಗೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಇದು ಬ್ಯಾಟರ್ ರೆಡಿ ಆಗಿದೆ. ಈ ಥರ ಟಿನ್ ತಗೋಬೇಕು, ಕೇಕ್ ಟಿನ್ನು. ಮನೇಲಿ ಯಾವ ಥರ ಈ ಥರ ರೌಂಡು ಸ್ಟೀಲಿಂದು ಯಾವ್ದಾದ್ರು ಪರವಾಗಿಲ್ಲ. ಸ್ವಲ್ಪ ಬೆಣ್ಣೆ ಹಚ್ಕೋಬೇಕು. ಇವು ಬಟರ್ ಪೇಪರ್ ಇದೆಯಲ್ಲ, ಈ ಥರ ಬಟರ್ ಪೇಪರ್ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಯಾವಾಗೂ ಕೇಕ್ ಬ್ಯಾಟರು ಅರ್ಧಕ್ಕಿರಬೇಕು, ಆವಾಗ ಕೇಕು ತುಂಬ ಆಗತ್ತೆ. ನೀವು ಮೊದಲೇ ಬ್ಯಾಟರ್ ತುಂಬ ಹಾಕ್ಬಿಟ್ರೆ ಆಚೆ ಎಲ್ಲ ಉಪ್ಪಿಡುತ್ತೆ ಕೇಕು. ಎಲ್ಲ ಈ ಥರ ಈವನ್ ಆಗಿ ಮಾಡ್ಕೋಬೇಕು. ಐದು ನಿಮಿಷ ಹೈ ಫ್ಲೇಮಲ್ಲಿ ಕುಕ್ಕರ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಮೀಡಿಯಂ ಫ್ಲೇಮ್ಗೆ ಇಟ್ಬಿಡ್ಬೇಕು. ಅಲ್ಲಿ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಕುಕ್ಕರಲ್ಲಿ ಯಾವ್ದಾದ್ರು ಸ್ಟ್ಯಾಂಡ್ ಇರುತ್ತಲ್ಲ, ನೀವು ಪಾತ್ರೆ ಬಿಸಿಗೆ ಇಕ್ತೀವಲ್ಲ ಸ್ಟ್ಯಾಂಡು, ಅದಾರು ಇಕ್ಕೋಬೋದು. ಇಲ್ಲ ಈ ಥರ ಇಲ್ಲ ಅಂದರೆ ಈ ಥರ ಪ್ಲೇಟ್ ಇಟ್ಕೊಂಡು ಉಲ್ಟಾ ಮಾಡಿಬಿಟ್ಟು
ಕೇಕ್ ಪಾತ್ರೆನ ಇದ್ರ ಮೇಲೆ ಇಟ್ಬಿಡ್ಬೇಕು. ಇವಾಗ ಇದನ್ನ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಒಂದು 35 to 40 ಮಿನಿಟ್ಸ್ವರೆಗೂ ಬೇಕ್ ಮಾಡ್ಕೋಬೇಕು. ಹೀಗೆ ಮೀಡಿಯಂ ಫ್ಲೇಮಲ್ಲೇ ಬೇಕ್ ಮಾಡಬೇಕು. ಒಂದು 20 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡಬೇಕು. ಇವಾಗ ಹಿಂಗೆ ತೆಗ್ದು ನೋಡಿದ್ರೆ ಗೊತ್ತಾಗತ್ತೆ ಅವಾಗ ಬೇಕಾಗ್ತಿದೆ ಇಲ್ಲ ಅಂತ. 20 ಮಿನಿಟ್ಸ್ವರೆಗೂ ತೆಗಿಯೋಕೆ ಹೋಗಬಾರ್ದು. ಎಷ್ಟು ನೀಟಾಗಿ ಬಂದಿದೆ. 40 to 45 ಮಿನಿಟ್ಸ್ವರೆಗೂ ಬೇಕ್ ಮಾಡ್ಕೊಂಡಿದ್ದೀನಿ. ಈ ಥರ ಯಾವ್ದಾರ ಕಡ್ಡಿ ಇದ್ದರೆ ಮಧ್ಯದಲ್ಲಿ ಸೆಂಟ್ರಲ್ಲಿ ಚುಚ್ಚಬೇಕು. ಅದು ತೆಗ್ದಾಗ ಅಂಟ್ಕೋಬಾರ್ದು, ಹಿಟ್ಟು ಥರ ಅಂಟ್ಕೋಬಾರ್ದು, ಒದ್ದೆ ಇರಬಾರ್ದು. ಇವಾಗ ನೀಟಾಗಿ ಆಗಿದೆ ಅಂತ ಇದು. ಇವಾಗ ಇದನ್ನ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ಇವಾಗ ಇದೆಲ್ಲ ತಣ್ಣಗಾಗಿದೆ. ಈ ಸೈಡೆಲ್ಲ ಸ್ವಲ್ಪ ಚಾಕುವಿಂದ ಹಿಂಗೆ ಲೂಸ್ ಮಾಡ್ಕೋಬೇಕು. ಪ್ಲೇಟ್ ಮೇಲೆ ಊಟ ಮಾಡ್ಕೋಬೇಕು. ನೀಟಾಗಿ ಬರುತ್ತೆ. ನೋಡಿ ಓವನಲ್ಲೂ ಆಗಲ್ಲ, ಅಷ್ಟು ನೀಟಾಗಿ ಬಂದಿದೆ. ಇದು ಸ್ಪಾಂಜಿನೆಸ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟ್ ಇದೆ. ಇವಾಗ ಕಟ್ ಮಾಡ್ತೀನಿ. ನೋಡಿ ಸಾಫ್ಟಾಗಿ ಬಂದಿದೆ ಕೇಕು. ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಇದೇ ಮೆಜರಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಈ ಥರ ಮಾಡ್ಕೋಬೋದು ಕೇಕ್ನ, ಎಲ್ಲರೂ ಇಷ್ಟಪಡ್ತಾರೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.